ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. KCT 2024 ಅಪ್ಡೇಟ್ಗೆ ಸ್ವಾಗತ. ಏನಪ್ಪ ಅಂತಂದರೆ ನೀವು ತಿಳ್ಕೊಬೇಕು ಏನಪ್ಪ ವಿಷಯ ಅಂತಂದರೆ, ನಾವು ಇವಾಗೆಲ್ಲರೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರಾ, ಅದು ಕೂಡ ಗೊತ್ತಿದೆ. ಬಟ್ ಆಪ್ಷನ್ ಎಂಟ್ರಿ ಮಾಡುವಾಗ ಕೆಲವೊಂದಿಷ್ಟು ಹುಡುಗರು ನನಗೆ ಕ್ವಶನ್ ಕೇಳಿದ್ದು, ಅಣ್ಣ ನನಗೆ ನಿಯರೆಸ್ಟ್ ಇರೋ ಕಾಲೇಜೇ ಬೇಕು, ನಾನು ಯಾವ ರೀತಿ ಕಾಲೇಜಸ್ನ ಆ್ಯಡ್ ಮಾಡಬೇಕು ಅಥವಾ ನಾನು ಕಾಲೇಜಸ್ನ ಯಾವ ರೀತಿ ಹುಡ್ಕೋಬೇಕು ಅಂದರೆ ನನಗೆ ನಿಯರೆಸ್ಟ್ ಇರೋ ಕಾಲೇಜಸ್ ಯಾವುದಂತ ಯಾವ ರೀತಿ ತಿಳ್ಕೊಬೇಕು, ನನಗೆ ಕೋಡ್ ಕೂಡ ಗೊತ್ತಾಗ್ತಿಲ್ಲ. ಯಾಕಂದರೆ ನೀವು ಆಪ್ಷನ್ ಎಂಟ್ರಿ ಪೇಜಲ್ಲಿ ಹೋಗ್ತೀರಾ, ಅಲ್ಲಿ ಸಿಕ್ಕಾಪಟ್ಟೆ ಏನು ಸಿಗ್ತಾವೆ ಅಂತಂದರೆ ನಿಮಗೆ ಕಾಲೇಜಸ್ ಸಿಗ್ತವೆ. ಅಷ್ಟರಲ್ಲಿ ನಾವು ಹುಡ್ಕೋದು ಯಾವ ರೀತಿ ಬರ್ದಾರೆ, ಈಗ ಒಂದೊಂದು ಮಿಸ್ ಆಗ್ಬೋದಲ್ವಾ, ಹಂಗಾಗಿಬಿಟ್ಟು ಯಾವ ರೀತಿ ಹುಡುಕಬೇಕು, ಯಾವ ರೀತಿ ಆಪ್ಷನ್ ಎಂಟ್ರಿ ಆ್ಯಡ್ ಮಾಡಬೇಕು ಸ್ವಲ್ಪ ತಿಳಿಸ್ಕೊಡಿ ಅಂತಂದು ಹೇಳಿದ್ರಿ. ಸೊ ಹಂಗಾಗಿಬಿಟ್ಟು ಒಂದು ನೋಡ್ರಿ, ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಂದ್ರೆ ಒಂದು ಕಾಲೇಜ್ ನೇಮ್ ಗೊತ್ತಿರಬೇಕು. ಕಾಲೇಜ್ ನೇಮ್ ಗೊತ್ತಿತ್ತು ಅಂದರೆ ಹುಡುಕೋದು ಭಾಳ ಕಷ್ಟ ಇದೆ. ಓಕೆ, ಕಾಲೇಜ್ ನೇಮ್ಗೆ ಒಂದು ಕೋಡ್ ಅಂತ ಇರುತ್ತೆ. ಓಕೆ, ಆ ಕೋಡ್ ಇದ್ದುಬಿಟ್ರೆ ನೀವು ಈಸಿಯಾಗಿ ಏನು ಮಾಡ್ಬೋದು, ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ಆ ಒಂದು ಕೋಡ್ನ ಯಾವ ರೀತಿ ನೀವು ಪಡ್ಕೋಬೇಕಂತಂದರೆ, ನಾನು ನಿಮಗೆ ಕೆಲವೊಂದಿಷ್ಟು 3 ಲಿಸ್ಟ್ನ ಕಳಿಸ್ತೀನಿ. ಓಕೆ, ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ಇಂಜಿನಿಯರಿಂಗ್, ಫಾರ್ಮಸಿ ಮತ್ತು BS ನರ್ಸಿಂಗ್ ಅಂತ ಇದೆ. ಈ PDF ನೀವು ಓಪನ್ ಮಾಡಿಕೊಂಡು ನಿಮಗೆ ಯಾವ ರೀತಿ ಹುಡುಕೋದು, ಯಾವ ರೀತಿ ಕೋಡ್ನ ಸೆಲೆಕ್ಟ್ ಮಾಡ್ಕೋಬೇಕು, ಆಪ್ಷನ್ ಎಂಟ್ರಿ ಒಳಗೆ ಯಾವ ರೀತಿ ಈಸಿ ಅನ್ಸುತ್ತೆ ಅಂತಂದು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಿಮಗೆ ಲಿಂಕು, ಯಾಕಂತಂದರೆ PDF ಲಿಂಕ್ ಡೈರೆಕ್ಟಾಗಿ ಇಡೋಕ್ಕಂತ ಬರಲ್ಲ. ಸೊ ಹಂಗಾಗ್ಬಿಟ್ಟು ಒಂದು ಲಿಂಕ್ ಮೂಲಕ ಇಟ್ಟಿರ್ತೀನಿ ನಾನು ನಿಮಗೆ. ಸಿಂಪಲಾಗಿ ಒಂದು ಓಪನ್ ಮಾಡ್ಕೋರಿ, ಯಾಕಂದರೆ ನಿಮಗೆ ಗೊತ್ತಿದೆ ಲಿಂಕ್ ಓಪನ್ ಮಾಡ್ಕೊಳ್ಳೋದು ನಿಮಗೆ ಗೊತ್ತಾಗಲ್ಲ. ಯಾಕಂದರೆ ಇದು ಡ್ರೈವಲ್ಲಿ ಹೋಗಿರ್ತದೆ, ಡ್ರೈವಲ್ಲಿ ಓಪನ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು, ಒಂದು 10 ಸೆಕೆಂಡ್. ಓಕೆ, 10 ಸೆಕೆಂಡ್ ವೇಟ್ ಆಗುತ್ತೆ. ಈ ರೀತಿ ನಿಮ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಬರ್ಬೋದು. ಓಕೆ, ಜಾಸ್ತಿ ಏನಾಗಲ್ಲ, ಒಂದು 10 ಸೆಕೆಂಡ್ ಇರ್ತದೆ. 10 ಸೆಕೆಂಡ್ ವೇಟ್ ಮಾಡಿದ ಮೇಲೆ ಏನಾಗುತ್ತೆ ಅಂತಂದರೆ ನಿಮಗೆ ಕಾಲೇಜ್ ಒಂದು PDF ಓಪನ್ ಆಗುತ್ತೆ. ಓಕೆ, ನಾನು ನಿಮಗೆ ಯಾವ ರೀತಿ ಓಪನ್ ಮಾಡೋದು ಅಂತ ಕೂಡ ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಿದ್ದು ನೋಡಿರಿ, 10 ಸೆಕೆಂಡ್ ಆದ ತಕ್ಷಣ ಏನಪ್ಪ ಆಗುತ್ತೆ ಅಂತಂದರೆ ಕೆಳಗಡೆ ಒಂದು ಏನು ಕಾಣಿಸುತ್ತೆ ಅಂತಂದರೆ ಗೆಟ್ ಲಿಂಕ್ ಅಂತ ಬರುತ್ತೆ. ಓಕೆ, ಗೆಟ್ ಲಿಂಕ್ ಅಂತ ಬರುತ್ತೆ, ಅದು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಕೆಲವೊಂದು ಟೈಮ್ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಬರ್ಬೋದು. ಬ್ಯಾಕ್ ಬನ್ನಿ. ಓಕೆ, ಅಡ್ವರ್ಟೈಸ್ಮೆಂಟ್ ಬಂದರೆ ಬ್ಯಾಕ್ ಬಂದುಬಿಟ್ಟು ಮತ್ತೆ ಇನ್ನೊಂದು ಸರ್ತಿ ಗೆಟ್ ಲಿಂಕ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಒಂದು ಏನಪ್ಪ ಅಂತಂದರೆ ಒಂದು ಡ್ರೈವಲ್ಲಿ ಇರುವಂಥದ್ದು ನಿಮಗೆ ಒಂದು PDF ಓಪನ್ ಆಗುತ್ತೆ. ಓಕೆ, ತೋರಿಸ್ತಿದ್ದೀನಿ ನೋಡಿರಿ. ನಾನು ಇವಾಗ ಈ ಒಂದು PDF ನಿಮ್ಗೆ ಏನಕ್ಕೆ ಕಳಿಸಿದ್ನಪ್ಪ ಅಂತಂದರೆ, ಯಾಕೆ ಇಲ್ಲಿ ಅಂದರೆ ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟಲ್ಲಿ ಎಲ್ಲೂ ಕೂಡ PDF ಲಿಂಕ್ ಇಡೋಕ್ಕೆ ಬರಲ್ಲ. ಹಂಗಾಗ್ಬಿಟ್ಟು ಒಂದು ಲಿಂಕ್ನ ಜನ್ರೇಟ್ ಮಾಡಿ ಇಟ್ಟಿದ್ದೀನಿ. ಈ ಒಂದು PDF ನೀವು ಈಸಿಯಾಗಿ ಏನು ಮಾಡ್ಬೋದು ಅಂತಂದರೆ ಡೌನ್ ಮಾಡ್ಕೊರಿ, ನಿಮಗೆ ಓಪನ್ ಮಾಡ್ಕೊರಿ. ಓಕೆ, ಡೌನ್ ಮಾಡ್ಕೊಂಡು ನೀವು ಓಪನ್ ಮಾಡ್ಕೊರಿ. ಆರಾಮಾಗಿ ಯಾವ ರೀತಿ ಸರ್ಚ್ ಮಾಡೋದು, ನೀವು ಆಪ್ಷನ್ ಎಂಟ್ರಿ ಯಾವ ರೀತಿ ಆ್ಯಡ್ ಮಾಡೋದು ಅಂತಂದು ಹೇಳ್ಕೊಡ್ತೀನಿ ಈಗ. ಓಕೆ, ಈ ರೀತಿ ನಿಮ್ಗೆ ಒಂದು PDF ಸಿಗ್ಬೋದು. ನಿಮಗೆ ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಈ ರೀತಿ PDF ಓಪನ್ ಮಾಡಿಕೊಂಡು ಜಸ್ಟ್ ಯಾವ ರೀತಿ PDFಲ್ಲಿ ಓಪನ್ ಮಾಡ್ಕೋಬೇಕಂದ್ರೆ ಒಂದು ಸರ್ಚಿಂಗ್ ಒಂದು ಆಪ್ಷನ್ ಇರಬೇಕು. ಅಂಥ ಒಂದು PDFಲ್ಲಿ ಓಪನ್ ಮಾಡಿಕೊಂಡು ಸರ್ಚ್ ಬರಲು ಹೋಗ್ಬಿಟ್ಟು ನಿಮಗೆ ನಿಯರೆಸ್ಟ್ ಇರುವಂಥದ್ದು ಯಾವುದು ಡಿಸ್ಟಿಕ್ ಇದೆಯೋ, ಲೈಕ್ ಇಲ್ಲಿ ನೋಡಿ, ನಾನು ಈಗ ಹುಬ್ಳಿ ಅಂತ ಕ್ಲಿಕ್ ಮಾಡ್ಕೊತಿದ್ದೀನಿ. ಈಗ ಹುಬ್ಳಿ ಅಂತ ಸರ್ಚ್ ಕೊಡ್ತಾಯಿದ್ದೀನಿ. ಹುಬ್ಳಿ ಅಂತ ಸರ್ಚ್ ಮಾಡ್ಕೊಂಡ ತಕ್ಷಣ ಎಷ್ಟು ಬರ್ತವೆ ನೋಡಿರಿ ಆಪ್ಷನ್ಸ್, ಇಲ್ಲಿ 9 ಬರ್ತದೆ ಅಂತಂದರೆ ಇಲ್ಲಿ 9 ಕಾಲೇಜಸ್ ಇರಬಹುದು. ಓಕೆ, ಇಲ್ಲಿ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ, ಒಂದಾದ್ಮೇಲೆ ಒಂದು ಚೆಕ್ ಮಾಡ್ಕೊತ ಹೋಗ್ತೀನಿ. ಇಲ್ಲಿ ಸಾನಾ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಅಂತ ಕಾಣಿಸ್ತಿದೆ. ಅದಾದ ತಕ್ಷಣ ನೋಡಿರಿ KL ಇನ್ಸ್ಟಿಟ್ಯೂಟ್ ಅಂತ ಕಾಣಿಸ್ತದೆ. ಅದಾದ ತಕ್ಷಣ ಅಂದರೆ ಇಲ್ಲಿ ಮುಂದ್ಗಡೆ ಕ್ಲಿಕ್ ಮಾಡ್ಕೊತ ಹೋಗಿದ್ದಾಗ ತೋರಿಸ್ತಾ ಹೋಗುತ್ತೆ. ಹಾಗೆ ನೋಡಿರಿ RD ಆಸ್ಟರ್ ಕಾಲೇಜ್ ಅಂತ ಕಾಣಿಸ್ತಿದೆ. ಹಂಗೆ ಮುಂದೆ ಕ್ಲಿಕ್ ಮಾಡ್ಕೊಂಡ್ರೆ AGM ಕಾಲೇಜ್ ಅಂತ ಕಾಣಿಸ್ತಿದೆ. ಹಾಗೆ ಕ್ಲಿಕ್ ಮಾಡ್ಕೊಂತ ಹೋದರೆ HASS ಇನ್ಸ್ಟಿಟ್ಯೂಟ್ ಅಂತ ಕಾಣಿಸ್ತದೆ. ಆ್ಯಂಡ್ ಹಾಗೆ ನೋಡ್ತಿರ್ಬೋದು SMT ಶಕುಂತಲ ಅಂತ ಕಾಣಿಸ್ತದೆ. ಓಕೆ, 9 ಕಾಂಪೊನೆಂಟ್ಸ್ ಇರುವಂಥದ್ದು ನಿಮ್ಗೆ ಎಲ್ಲನೂ ಕೂಡ ಸಿಗುತ್ತದೆ. ಬೇರೆನೂ ಕೂಡ ಸರ್ಚ್ ಮಾಡೋದಂತಂದರೆ ಹುಬ್ಳಿ ನಿಯರೆಸ್ಟ್ ಮತ್ತೇನಿದೆಯಪ್ಪ ಅಂತಂದರೆ ನಿಮ್ಗೆ ಧಾರವಾಡ ಅಂತ ಸಿಗ್ತದೆ. ಓಕೆ, ಧಾರವಾಡ ಸರ್ಚ್ ಮಾಡ್ಕೊತೀನಿ ನಾನೀಗ. ಓಕೆ, ಧಾರವಾಡ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ರಿ ಮತ್ತೆ 5 ಕಾಂಪೊನೆಂಟ್ಸ್ ಇರೋದು ಓಪನ್ ಆಯಿತು. ಟೋಟಲಾಗಿ 5 ಕಾಲೇಜಸ್ ಇರ್ಬೋದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಒಂದೇದು ಯಾವುದಪ್ಪ ಅಂದರೆ ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಮಹಾಗಣಪತಿ ಅಂತ ಕಾಣಿಸ್ತಿದೆ. ಅದಾದ ತಕ್ಷಣ ಎರಡನೇದ್ದು ಶ್ರೇಯ ಕಾಲೇಜ್ ಅಂತ ಕಾಣಿಸ್ತಿದೆ. ಅದಾದ ತಕ್ಷಣ ನೆಕ್ಸ್ಟು ಓಕೆ AGM ಕಾಲೇಜ್ ಅಂತ ಕಾಣಿಸ್ತಿದೆ. ಮತ್ತು 4ನೇದು ನೋಡೋದಂದರೆ AGM ಮತ್ತು ಅದೇ AGM ಅದಾದ ತಕ್ಷಣ ಅಶೋಕ್ ಇನ್ಸ್ಟಿಟ್ಯೂಟ್ ಅಂತ ಕಾಣಿಸ್ತಿದೆ. ಕೊನೆಯದಾಗಿ 5ನೇದು SDM ಇನ್ಸ್ಟಿಟ್ಯೂಟ್ ಅಂತ ಕಾಣಿಸ್ತಿದೆ. ಇದೇ ರೀತಿ ನಿಮ್ಮ ಒಂದು ಡಿಸ್ಟಿಕಲ್ಲಿ ಯಾವ್ದಂತ ಸಿಂಪಲಾಗಿ ಸರ್ಚ್ ಮಾಡ್ಕೊಂಡು ನೋಡ್ಕೋಬೋದು. PDF ಎಲ್ಲಿ ಸಿಗಲ್ಲ, ಆರಾಮ್ಸಾಗಿ ನೀವು ಕಾಮೆಂಟ್ ಸೆಕ್ಷನ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 3 ಓಕೆ ಫಾರ್ಮಸಿ ಮತ್ತು ಇಂಜಿನಿಯರಿಂಗ್ ಮತ್ತು BS ನರ್ಸಿಂಗ್ 3 ಕೋರ್ಸಸ್ದು ಕಾಲೇಜಸ್ ಲಿಸ್ಟ್ ಇದಾವೆ. ಓಕೆ, ಯಾಕಂದರೆ ಕೆಲವೊಂದಿಷ್ಟು ಹುಡುಗರಿಗೆ ಯಾವ ರೀತಿ ಡಿಸ್ಟಿಕಲ್ಲಿ ಯಾವ ಕಾಲೇಜ್ ಇದೆ ಅಂತ ಗೊತ್ತಾಗಲ್ಲ. ಇವಾಗ ನೋಡಿರಿ, ನಿಮ್ಮ ಕಾಲೇಜ್ ಅಂತ ಹುಡ್ಕೊತೀರಾ, ಕೋಡ್ ಯಾವ ರೀತಿ ಅಂತಂದು ಸಿಂಪಲ್ಲಾಗಿ ಅದೇ ಸೇಮ್ ನಾವು ಯಾವುದಾದ್ರೂ ಹುಬ್ಳಿನೇ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಈಗ ಹುಬ್ಳಿ ಅಂತ ಕೊಟ್ಟಿದ್ದೀನಿ ನೋಡಿರಿ. ಈ ಕೋಡ್ ನಿಮ್ಗೆ ಎಷ್ಟು ಯೂಸ್ ಆಗುತ್ತೆ ಅಂತಂದರೆ, ಓಕೆ ಇಲ್ಲಿ ನೋಡಿರಿ, ಈ ಒಂದು ಕಾಲೇಜ್ ಸಾನಾ ಇನ್ಸ್ಟಿಟ್ಯೂಟ್ ಅಂತ ಹುಡುಕುವಾಗ ಎಲ್ಲಿದೆಯಪ್ಪ ಅಂತ ಹುಡ್ಕೊಳ್ಳೋಂಥ ಬದಲು ಈಗ G059 ಅಂತ ಇದೆ ಅಂತಂದರೆ 59ನೇ ಸೀರಿಯಲ್ ನಂಬರ್ ಹುಡ್ಕೊಂತ ಹೋಗ್ಬಿಟ್ರೆ 59ನೇದೇ ಇದೇ ಇರ್ತದೆ. ಓಕೆ, ಸೇಮ್ ಅದೇ ರೀತಿ ಬೇರೆಯೂ ಕೂಡ ನೋಡೋದಂತಂದರೆ ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಇನ್ನೊಂದು ಕೂಡ ಕಾಲೇಜ್ ಕಾಣಿಸ್ತಿದೆ ಈಗ. ಓಕೆ, KL ಅಂತ ಕಾಣಿಸ್ತಿದೆ. KL ಇಲ್ಲಿ ಎಲ್ಲಿದೆಯಪ್ಪ ಈ ಒಂದು ಲಿಸ್ಟಲ್ಲಿ ಹುಡ್ಕೋದು ಅಂತಂದರೆ 540 ಕಾಲೇಜಸ್ ಸಿಗ್ತವೆ ನಿಮಗೆ. 540ರಲ್ಲಿ ಎಲ್ಲಪ್ಪ ಸಿಗುತ್ತೆ ಅಂತ ಹುಡ್ಕೊಳ್ಳೋ ಬದಲು ಸಿಂಪಲಾಗಿ ಒಂದು ಮೇಲ್ಗಡೆ ಒಂದು ಹುಬ್ಳಿ ಅಂತ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಏನು ಸಿಗುತ್ತೆ, ಹುಬ್ಳಿಯಲ್ಲಿರುವಂಥ ಕಾಲೇಜ್ ಶೋ ಆಗ್ತವೆ. ಅದ್ರದ್ದು ಕೋಡ್ ಕೂಡ G102. ಈ ರೀತಿ ನೀವು ಕೂಡ ಶೋ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಈಸಿಯಾಗಿ ಮಾಡ್ಬೋದು. ಯಾಕಂದರೆ ಕೆಲವೊಂದಿಷ್ಟು ಹುಡುಗರು ಹೇಳಿದ್ರು ನಮಗೆ ಕೋಡು ಮತ್ತು ಕಾಲೇಜು ಸಿಗ್ತಾಯಿಲ್ಲ, ಎಷ್ಟಿದಾವೆ ಅಂತ ಗೊತ್ತಾಗ್ತಿಲ್ಲ, ಯಾವ ಡಿಸ್ಟಿಕಲ್ಲಿ ಯಾವ ಇದು ಅಂತ ಗೊತ್ತಾಗ್ತಿಲ್ಲ, ಅದನ್ನು ಯಾವ ರೀತಿ ನಾವು ಫೈಂಡ್ ಮಾಡ್ಕೊಳ್ಳೋದು ಅಂತಂದು ಸಿಂಪಲಾಗಿ ಹೇಳಿದ್ದೀನಿ. ಸಾಧ್ಯ ಆಗುತ್ತಂದರೆ ಇದು ಹೆಲ್ಪ್ಫುಲ್ ಆಗಿರ್ತದೆ. ಯಾಕಂದರೆ
ಆ ರೀತಿ ಇದೆ. ಯಾಕಂದರೆ ಎಷ್ಟೋ ಹುಡುಗರಿಗೆ ಆಪ್ಷನ್ ಎಂಟ್ರಿ ಹೆಂಗೆಂಗೋ ಮಾಡಿದ್ರು. ಓಕೆ, ಮೊದಲು 30 ಗೌರ್ಮೆಂಟ್ ಹಾಕೋರಿ ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟ್ಸ್ ಆ್ಯಂಡ್ ಸೇಮ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಕೂಡ ನೀವು ಬೇಕಾದರೆ ಫೀಸ್ ಕಡಿಮೆ ಆಗಬೇಕಂತಂದರೆ ಗೌರ್ಮೆಂಟ್ ಫಸ್ಟ್ ಹಾಕ್ಕೊಂಡು ಆಮೇಲೆ ರಿಮೈನಿಂಗ್ ಏನಪ್ಪ ಅಂತಂದರೆ ಪ್ರೈವೇಟ್ ಕಾಲೇಜಸ್ನ ನಿಮ್ಮ ನಿಯರೆಸ್ಟ್ ಇರುವಂಥದ್ದು ಹಾಕ್ಕೋಬಹುದು. ಓಕೆ ಸರಿ, ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅನ್ಕೊತೀನಿ. ಯಾಕಂದರೆ ಸ್ವಲ್ಪ ನಿಮಗೆ ಅರ್ಥ ಮಾಡ್ಸೋಕ್ಕೋಸ್ಕರ PDF ಹಿಡ್ಕೊಂಡೆ ಓಪನ್ ಮಾಡಿ ನಿಮ್ಗೆ ತೋರಿಸಿದ್ದೀನಿ. ಸರಿ, ಬಾಯ್ ಅಷ್ಟೇ.